ಸರ್ಕಾರಿ ಪ್ರೌಢಶಾಲೆ ಎಂ ತುಮರಗುದ್ದಿಯಲ್ಲಿ 80ನೇ ಸ್ವಾತಂತ್ರ್ಯ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ವಿನೂತನವಾಗಿ ಆಚರಿಸಲಾಯಿತು. 80ನೇ ಸ್ವಾತಂತ್ರ್ಯೋತ್ಸವ ಹಿನ್ನೆಲೆಯಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ 80 ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳಿಗೆ 80 ಜನ ಗೌರವ ನಮನ ಸಲ್ಲಿಸುವ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಕಡಿದಾಳ್ ಮಂಜಪ್ಪ, ನರಗುಂದದ ಬಾಬಾ ಸಾಹೇಬ್ ಹೀಗೆ 80 ಜನ ಭಾವಚಿತ್ರಗಳನ್ನು ವಿಶೇಷವಾಗಿ ಅಲಂಕರಿಸಿ ಸುತ್ತಲೂ ತಳಿರು ತೋರಣಗಳು, ಅತ್ಯುತ್ತಮ ಬೆಳಕಿನ ವ್ಯವಸ್ಥೆ ರೂಪಿಸಿ 80 ಆಸನಗಳಲ್ಲಿ ಇರಿಸಲಾಗಿತ್ತು. ಈ ಭಾವಚಿತ್ರಗಳಿಗೆ ಅರ್ಪಿಸುವ ದೃಷ್ಟಿಯಿಂದ ವಿಶೇಷವಾಗಿ ರೂಪಿಸಲಾದ ಹೂಗುಚ್ಛಗಳನ್ನು ಹಿಡಿದು ಸೈನಿಕರ ರೀತಿಯಲ್ಲಿ ಸಾಗಿದ ವಿದ್ಯಾರ್ಥಿ ನಾಯಕರನ್ನು ಹಿಂಬಾಲಿಸಿ ಹೋರಾಟಗಾರರಿಗೆ ಹೂಗುಚ್ಛಗಳನ್ನು ಸಮರ್ಪಿಸಿ ಸಲ್ಯೂಟ್ ಮಾಡುವ ಮೂಲಕ 80 ಜನ ಹೋರಾಟಗಾರರನ್ನು ಸ್ಮರಿಸಿ ಗೌರವಿಸುವ ಕಾರ್ಯಕ್ರಮ ಅತ್ಯಂತ ಶ್ರದ್ಧೆಯಿಂದ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರು, ಗ್ರಾಮದ ಹಿರಿಯರು, ಯುವಕರು, ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ತುಮರಗುದ್ದಿ ಗ್ರಾಮದ ಶಿಕ್ಷಣ ಪ್ರೇಮಿಗಳು, ಸಮಾಜ ಸೇವಕರು ಆದ ಶ್ರೀ ನಾಗೇಶ್ ಪಾಟೀಲ್ ರವರು ತಮ್ಮ ಜನ್ಮದಿನದ ನಿಮಿತ್ತ 2025-26ನೇ ಸಾಲಿನಲ್ಲಿ 80ಕ್ಕಿಂತ ಹೆಚ್ಚು ಅಂಕ ಪಡೆದ 17 ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮದ ಜೊತೆಗೆ ಪ್ರತಿಯೊಬ್ಬರಿಗೂ 3,000 ರೂಪಾಯಿ ಪ್ರೋತ್ಸಾಹ ಧನವನ್ನು ಬಹುಮಾನವಾಗಿ ನೀಡಿದರು. ಇದೇ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ SSLCಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗೆ ಬೆಳ್ಳಿ ನಾಣ್ಯ ನೀಡುವ ಕಾರ್ಯಕ್ರಮವನ್ನು ಶ್ರೀ ಸೂರ್ಯಕಿರಣ್ ಯರ್ರಯ್ಯನಹಳ್ಳಿ ಇವರ ಸ್ಮರಣಾರ್ಥಕವಾಗಿ ಅವರ ಕುಟುಂಬದವರು ನೆರವೇರಿಸಿದರು. ಪ್ರತಿ ವರ್ಷದಂತೆ ದ್ವಿತೀಯ, ತೃತೀಯ ಸ್ಥಾನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಬೆಳ್ಳಿಯ ನಾಣ್ಯ ನೀಡುವ ಮೂಲಕ ಕಾರ್ಯಕ್ರಮದಲ್ಲಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಾದ ಕಾರ್ತಿಕಿ ನಾಯಕ್, ಮಹಾಭಾಷಾ, ಖಲೀಲ್, ಜಮೀರ್ ಇವರು ನೆರವೇರಿಸಿದರು. ಎಲ್ಲರೂ ಬರಬೇಕು. ದಯವಿಟ್ಟು ಇಲ್ಲಿ ಎಲ್ಲರೂ ಇಲ್ಲಿ ಬಂದು ನಿಂತ್ಕೋಬೇಕು. ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ಗೌರವಯುತವಾಗಿ ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಇನ್ವೈಟ್ ಮಾಡಿ ಎಲ್ಲರನ್ನು ಕರ್ಕೊಂಡು ಪೂಜೆ ಆಗಿದೆ. ಬರ್ರಿ ಆ ಕಡೆ ಈ ಕಡೆ ಇಟ್ಟು ಬಿಡಿಸಿಲ್ವಾ? ಬಿಡಿಸಿದ್ದಾರೆ.
ರಾಷ್ಟ್ರಗೀತೆ ಏಕಸಾದ ರಾಷ್ಟ್ರಗೀತೆ ಅಂತ ಹೇಳ್ತಾ ಅದೊಂದು ಫೋಟೋ. पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभ आशीष मागे गाहे तव जय गाथा जन गण मंगलदायक जय वंदे मातरम वंदे मातरम. ಜನ ಸ್ವತಂತ್ರ ಹೋರಾಟಗಾರರಿಗೆ ಗೌರವ ನಮಿಸ ಕಾರ್ಯಕ್ರಮವನ್ನ ತಮ್ಗೆಲ್ಲರ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಮೊದಲು ನಾನು ಹೋಗ್ತೇನೆ, ನಂತರ ಎರಡನೇ ಮಹೇಶ್ ಸರ್ ತಂದು ತೋರಿಸ್ತಾರೆ. ದಯವಿಟ್ಟು ಆ ರೀತಿಯಲ್ಲಿ ತಾವೆಲ್ಲರೂ ಕೂಡ ಮಕ್ಕಳ ಜೊತೆಗೆ ಹೋಗಿ ಅವರಿಗೆ ಗೌರವ ನಮನ ಸಲ್ಲಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಮ್ರ ಪೂರ್ವಕವಾಗಿ ವಿನಂತಿಸಿಕೊಳ್ತೇನೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿರವರಿಗೆ ಪುಷ್ಪಗುಚ್ಛವನ್ನು ನೀಡುವ ಮೂಲಕ ಅವರ ಒಂದು ಹೋರಾಟಕ್ಕೆ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಅಮರೇಶ್ ಸೋನದಾಸ್ ಸರ್ ಅವರಿಗೆ ಧನ್ಯವಾದಗಳು. ಒಂದು ಹೋರಾಟದ ಫಲವಾಗಿ ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾಗಿರುವಂಥ ಮಹೇಶ್ವರಪ್ಪ ಸರ್ ಅವರು ಪುಷ್ಪಗುಚ್ಛವನ್ನು ನೀಡುವ ಮೂಲಕ ಅವರಿಗೆ ನಮನವನ್ನು ಸಲ್ಲಿಸುತ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಭಾವಚಿತ್ರಕ್ಕೆ ಹೂಗುಚ್ಛವನ್ನು ನಮನವನ್ನು ಮಾಡುತ್ತಿದ್ದಾರೆ. ನರಸಿಂಹಣ್ಣನವರಿಗೂ ಕೂಡ ಧನ್ಯವಾದಗಳು. ನಮ್ಮ ಚಿತ್ರಕ್ಕೆ ಹೂಗುಚ್ಛವನ್ನು ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಡಯಟ್ ಉಪನ್ಯಾಸಕರಾಗಿ ರಾಣಿ ಚೆನ್ನಮ್ಮ ಒಂದು ಭಾವಚಿತ್ರಕ್ಕೆ ಈ ಒಂದು ಹೂಗುಚ್ಛವಾದ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ, ಮುಖ್ಯ ಗುರುಗಳ ಪರವಾಗಿ, STM ಅವರ ಪರವಾಗಿ, ಎಲ್ಲ ಊರಿನ ಹಿರಿಯ ಮುಖಂಡರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮುಖಂಡರಾಗಿರ್ತಕ್ಕಂಥ ಪಂಪಣ್ಣನವರು ಈ ಪುಷ್ಪಗುಚ್ಛವನ್ನು ಒಂದು ನಮನವನ್ನು ಸಲ್ಲಿಸಲು ಬರ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಬಾಲಗಂಧ ಚಿತ್ರಕ್ಕೆ ಪುಷ್ಪಗುಚ್ಛವಾದ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಆಗಿರುವಂತಹ ಶೇಖ್ ಸರ್ ಅವರು ಕೂಡ ಈ ಒಂದು ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, STM ಅವರ ಪರವಾಗಿ, ಹಿರಿಯ ಮುಖಂಡರ ಪರವಾಗಿ, ಶಿಕ್ಷಣ ಪ್ರೇಮಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ಪ್ರಬಣ್ಣನವರು ಈ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಚಂದ್ರಶೇಖರ್ ಭಗತ್ ಸಿಂಗ್ ರವರ ಒಂದು ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ನಮ್ಮೂರಿನ ಹಿರಿಯ ಮುಖಂಡರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಯುವಕರಾಗಿರ್ತಕ್ಕಂತಹ ನಮ್ಮ ದಾವಣಗೆರೆಯವರು ಕೂಡ ಈ ಒಂದು ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಊರಿನ ಹಿರಿಯರ ಮುಖಂಡರ ಪರವಾಗಿ, ಶಾಲೆಯ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಮಾರೇಶಣ್ಣನವರು ಉದಾಮ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಧನ್ಯವಾದಗಳನ್ನು ಅರ್ಪಿಸೋಣ. ಜೋರಾದ ಚಪ್ಪಾಳೆ ಮೂಲಕ. ಅವರ ಭಾವಚಿತ್ರಕ್ಕೆ ರಸೂಲ್ ಅಣ್ಣನವರು ಕೂಡ ಆ ಒಂದು ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ.
ಅನಿಬೇಸೆಂಟ್ ರವರ ಭಾವಚಿತ್ರಕ್ಕೆ ಇರ್ತಕ್ಕಂಥ ಗಿಡ್ಡಪ್ಪಣ್ಣನವರು ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸುಖದೇವ್ ತಪಾಲ್ ರವರ ಭಾವಚಿತ್ರಕ್ಕೆ ನಮ್ಮೂರಿನ ಹಿರಿಯ ಮುಖಂಡರಾಗಿರ್ತಕ್ಕಂಥ ನಮನವನ್ನು ಸಲ್ಲಿಸಬೇಕಂತೇಳಿ ನಮ್ಮ ಶಾಲೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, STMC ಅಧ್ಯಕ್ಷರು, ಉಪಾಧ್ಯಕ್ಷರ ಪರವಾಗಿ, ಸರ್ವ ಸದಸ್ಯರ ಪರವಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೆ. ಶಿವರಾಮ್ ರಾಜ್ಗುರ್ ರವರ ಭಾಗಂತ ವೆಂಕಟೇಶಣ್ಣನವರು ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕೇಶವ ಮೆನನ್ ರವರಾಗಿರ್ತಕ್ಕಂಥ ಶೆಬ್ಬೆ ಹಿರಣ್ಣನವರು ಈ ಒಂದು ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮೊರಾರ್ಜಿ ದೇಸಾಯಿ ರವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ಹೃದಯಪೂರ್ವಕವಾಗಿ ವಿನಮ್ರವನ್ನು ಮಾಡಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಜೋರಾದ ಚಪ್ಪಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವಸಂತ್ ಕುಮಾರ್ ಸರ್ ಅವರು ಪ್ರತಿ ವರ್ಷ ಈ ಒಂದು ಸ್ವತಂತ್ರ ದಿನಾಚರಣೆಗೆ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಪಂಡಿತ್ ಮೋಹನ್ ಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಭಾವಚಿತ್ರಕ್ಕೆ ನಮ್ಮ ನಾರಾಯಣನವರವರು ಕೂಡ ಬಂದಿದ್ದಾರೆ. ಅವರು ಕೂಡ ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಸರಳಾದೇವಿಯವರ ಭಾವಚಿತ್ರ ಊರಿನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶಿವಣ್ಣರವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಜೋರಾದ ಚಪ್ಪಳೆಯ ಮೂಲಕ ಆ ಒಂದು ಪುಷ್ಪನಮನವನ್ನು ಅರ್ಪಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾರೆ. ವಿಜಯಲಕ್ಷ್ಮಿ ಪಂಡಿತ್ ಅವರ ಭಾವಚಿತ್ರಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ KT ಉಮೇಶ್ ಅಣ್ಣನವರು ಕೂಡ ಈ ಒಂದು ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಕೆಂಗಲ್ ಹನುಮಂತಯ್ಯನವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಂತೇಳಿ ಕೇಳ್ಕೊಳ್ತೇವೆ. ಭಾವಚಿತ್ರಕ್ಕೆ ನಮ್ಮೂರಿನ ಸದಸ್ಯರಾಗಿರ್ತಕ್ಕಂತಹ ಸಾವಿತ್ರಮ್ಮ ಅವರು ಕೂಡ ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಭಾವಚಿತ್ರಕ್ಕೆ ನಮ್ಮೂರಿನ ಮಹಿಳೆಯಾಗಿರ್ತಕ್ಕಂಥ ನಿರ್ಮಲಮ್ಮರು ಕೂಡ ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಚಿತ್ರಕ್ಕೆ ನಮ್ಮೂರಿನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಬಾಬಣ್ಣ ಅವರು ಕೂಡ ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮೂರಿನ ಸದಸ್ಯರಾಗಿರ್ತಕ್ಕಂತಹ ಮುಚ್ಚ ಸಾಬ್ ಅವರು ಕೂಡ ಈ ಒಂದು ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಮ್ಮೂರಿನ ಹಿರಿಯ ಮುಖಂಡರಾಗಿರ್ತಕ್ಕಂತಹ ವಿಷಯನವರು ಕೂಡ ಈ ಒಂದು ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ವಿಜಯ ಇಸ್ಮಾಯಿಲ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಅಣ್ಣನವರು ಕೂಡ ಲಾಲಾ ಲಜಪತ್ ರಾಯರವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕಂತೇಳಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅವರ ಭಾವಚಿತ್ರಕ್ಕೆ ನಮ್ಮ ಶಾಲೆಯ ನಾರೇಶ್ ಸರ್ ಅವರು ಕೂಡ ಈ ಒಂದು ಪುಷ್ಪನಮನವನ್ನು ಸಲ್ಲಿಸಲು ಬರ್ತಾ ಇದ್ದಾರೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಬರಮಾಡಿಕೊಳ್ಳೋಣ. ನರಸಿಂಹ ಅವರು ಕೂಡ ಬರ್ತಾ ಇದ್ದಾರೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇವಾಗ ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ರಾಮ್ ಮೋಹನ್ ನಾಗರಾಜಣ್ಣನವರು ಕೂಡ ಈ ಒಂದು ಪುಷ್ಪನಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಚಿತ್ತರಂಜನ್ ದಮನವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. KC ರೆಡ್ಡಿಯವರ ಭಾವಚಿತ್ರಕ್ಕೆ ನಮ್ಮೂರಿನ ಹಿರಿಯವನ್ನ ನಮನವನ್ನ ಸಲ್ಲಿಸುವ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸೋಣ. ಎಸ್ ನಿಜಲಿಂಗಪ್ಪರವರ ಭಾವಚಿತ್ರಕ್ಕೆ ಉಚಿತವಾದ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ.
ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಅಣ್ಣ ಅಣ್ಣ ಅದಕ್ಕೆ ನಮ್ಮೂರ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸಂಜೀವ್ರವರು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸೋಣ. ನಮ್ಮೂರಿನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶಿವರಾಜ್ ಅವರು ಬಂದು ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸೋಣ. ಅಣ್ಣ ಸಲ್ಯೂಟ್. ಅನ್ವರ್ ಸಿಂಗ್ ರವರ ಭಾವಚಿತ್ರಕ್ಕೆ ಕೂಡ ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸೋಣ. ಯುವಕ ಮಿತ್ರ, ಶಿಕ್ಷಣ ಪ್ರೇಮಿ, ಯೋಣ ಈ ಕಡೆ ನೋಡ. ಅದಕ್ಕೆ ನಮ್ಮ ಊರಿನ ಶಿಕ್ಷಣ ಪ್ರೇಮಿ ಇರ್ತಕ್ಕಂಥ ದರ್ಶನ್ ಅವರು ಪುಷ್ಪನಮನವನ್ನು ಸಲ್ಲಿಸಲು ಬರ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸೋಣ. ಅಣ್ಣ ಈ ಕಡೆ ಅವರ ಭಾವಚಿತ್ರಕ್ಕೆ ನಮ್ಮ ಶಾಲೆಯ STMC ಸದಸ್ಯರಾಗಿರ್ತಕ್ಕಂಥ ದಾದಣ್ಣರವರು, ಕ್ರಿಯಾಶೀಲ STMC ಸದಸ್ಯರಾಗಿರ್ತಕ್ಕಂಥ ದಾದಣ್ಣನವರು ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸೋಣ. ಬಾಯ್ ಇದಕ್ಕೆ ಸಲ್ಯೂಟ್ ಸಲ್ಯೂಟ್ ಸಲ್. ದಾಸಪ್ಪರವರ ಭಾವಚಿತ್ರಕ್ಕೆ ಹುರುಗುಂಡಣ್ಣನವರು ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋಣ. ಅಲ್ಲಿ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ಅಣ್ಣ ಅವರ ಭಾವಚಿತ್ರಕ್ಕೆ ನಮ್ಮ STMC ಸದಸ್ಯರಾಗಿರ್ತಕ್ಕಂಥ ರಾಮಣ್ಣನವರು ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋಣ. ಈ ಕಡೆ ನೋಡ. ಸದಸ್ಯರಾಗಿರ್ತಕ್ಕಂಥ ಹನುಮಂತಣ್ಣನವರು ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮೂರಿನ ಶಿಕ್ಷಣ ಪ್ರೇಮಿ ಇರ್ತಕ್ಕಂಥ ಕೃಷ್ಣರವರು ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋಣ. ವಲ್ಲಭ್ಯ ಪಂತ್ ರವರ ಭಾವಚಿತ್ರಕ್ಕೆ ನಮ್ಮ ಶಾಲೆಯ STMC ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣನವರು ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಪರವಾಗಿ, ಶಿಕ್ಷಕರ ಪರವಾಗಿ, ಊರಿನ ಹಿರಿಯ ಮುಖಂಡರ ಪರವಾಗಿ, ಗ್ರಾಮ ಪಂಚಾಯತಿ ಸದಸ್ಯರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಅಣ್ಣ STMC ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅಣ್ಣನವರು ಪುಷ್ಪನಮನವನ್ನು ಸಲ್ಲಿಸಲು ಬರ್ತಾ ಇದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ರವರ ಭಾವಚಿತ್ರಕ್ಕೆ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಸುರೇಶ್ ಅಣ್ಣನವರು ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋಣ. ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ ಮೂಲಕ. ಅಣ್ಣ ನಮ್ಮ ಶಾಲೆಯ ಗಣಿತ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ನೀಲಾಂಬಿಕಾ ಮೇಡಮ್ ಅವರು ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋಣ. ಮಿಸ್ ಭಾರತೀಯರವರ ಭಾವಚಿತ್ರಕ್ಕೆ ನಮ್ಮ ಶಾಲೆಯ AI ಶಿಕ್ಷಕರಾಗಿರ್ತಕ್ಕಂಥ ಸಿಂಧು ಮೇಡಮ್ ರವರು ಪುಷ್ಪನಮನವನ್ನು ಸಲ್ಲಿಸಲು ಬರ್ತಾ ಇದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಮಿಸ್ ಕಮಲಾದೇವಿ ಚಟ್ಟೋಪಾಧ್ಯಾಯರವರ ಭಾವತಾ ಇದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಅಣ್ಣ ಸದಾಶಿವರವರ ಭಾವಚಿತ್ರವಾಗಿರ್ತಕ್ಕಂಥ ಅರ್ಮಾನ್ ಬಾಷಾದವರು ಬಂದು ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅರಮನ್ ಏಯ್ ಚಿತ್ರಕ್ಕೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ಗೋಪಾಲ್ ರಾಜ್ ರವರು ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಅಣ್ಣ ಅದ್ಯಾರು? ಸಲ್ಯೂಟ್. ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ಮೊಹಮ್ಮದ್ ಶಾಹಿಲ್ ರವರು ಸುಹೇಲ್ ರವರ ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸೋಣ. ಇದ್ರದಾಗ ಪುನೀತ್ ರವರ ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಅಣ್ಣ ಈ ಕಡೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ವಸಂತ್ ಕುಮಾರ್ ರವರು ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಚಿತ್ರಕ್ಕೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ಗಜೇಂದ್ರ ರವರು ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಈ ಕಡೆ ನೋಡೋಣ. ಚಟ್ಟೋಪಾಧ್ಯಾಯ ಜಿಲಾನಣ್ಣನವರು ಕೂಡ ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಕಸ್ತೂರ್ಬಾಯಿ ಗಾಂಧಿರವರ ಭಾವಚಿತ್ರಕ್ಕೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ಧನ್ಯವಾದಗಳು. ಈ ಹಿಂದೆ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ. ಅವರಿಗೆ ನಮ್ಮ ಹಳೆಯ ವಿದ್ಯಾರ್ಥಿಗಳ ಪರವಾಗಿ, ಈಗಿರ್ತಕ್ಕಂಥ ವಿದ್ಯಾರ್ಥಿಗಳ ಪರವಾಗಿ ಅಕ್ಕ ಅಕ್ಕ ವೆಂಕಟಪ್ಪ ನಾಯಕರವರ ಭಾವಚಿತ್ರಕ್ಕೆ
ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ಕಲ್ಪನಾ ಎಂಬರವರು ಬಂದಿದ್ದಾರೆ. ಅವರಿಗೂ ಕೂಡ ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಅಕ್ಕ ಅಕ್ಕ ಯಾಕ್ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಆಗಿರ್ತಕ್ಕಂತಹ ಕಲ್ಪನಾ ಎನ್ ರವರು ಬಂದಿದ್ದಾರೆ. ಅವರು ಕೂಡ ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಅವರ ಭಾವಚಿತ್ರಕ್ಕೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿನಿ ಆಗಿರ್ತಕ್ಕಂತಹ ಶೈನರ್ ಅವರು ಕೂಡ ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿನಿ ಆಗಿರ್ತಕ್ಕಂತಹ ಸುನೀತಾರವರು ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸೋಣ. ಅವರ ಭಾವಚಿತ್ರಕ್ಕೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ಸಾನಿಯರವರು ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ದೇವಿರವರ ಭಾವಚಿತ್ರಕ್ಕೆ ಹಳೆಯ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ಯಶೋಧರವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಅಕ್ಕ ನಂದಿನಿ ಅವರು ಕೂಡ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ನಂದಿನಿ ಅವರು ಭಾವಚಿತ್ರಕ್ಕೆ ಪುಷ್ಪವನ್ನು ಸಲ್ಲಿಸಬೇಕಂತ ಕೇಳ್ಕೊಳ್ತಾರೆ. ಜೆ.ಪಿ. ಕುಲಾನಿ ಅವರ ಭಾವಚಿತ್ರ ಶ್ರೀಯುತ ಅಣ್ಣ ನಾಗರಾಜಣ್ಣವರು ಮತ್ತು ಮಾವಣ್ಣವರು ದಯವಿಟ್ಟು ಆಜಾದ್ ಅವರ ಫೋಟೋಕ್ಕೆ ಅಲಿ ಭಾಷಣ ನಮ್ಮ ಹಿರಿಯರಾದ ಗೋಪಾಲಣ್ಣವರು ಬಂದಿದ್ದಾರೆ. ಅಣ್ಣ ಬನ್ನಿ. ಭಯ ಶಿವರಾಜ್ ಅವರು ಭಾವಚಿತ್ರಕ್ಕೆ ಪುಷ್ಪಾಂಜಲಿಯನ್ನು ಸಲ್ಲಿಸಬೇಕಂತ ಕೇಳ್ಕೊಳ್ತಾರೆ. ಅಣ್ಣ ಬರ್ರಿ. ಅಣ್ಣ ಅವರ ಭಾವಚಿತ್ರಕ್ಕೆ ಕೃಷ್ಣ ಇಲ್ಲಿ ಗೋಪಾಲಣ್ಣ ಅವರು ಜನ ಭಾಸ್ಕರ್ ಜನ ಭಾವಚಿತ್ರಕ್ಕೆ ಎಲ್ಲ ಪುಷ್ಪಾಂಜಲಿ ಬರ್ತಾರೆ ಸಲ್ಲಿಸಬೇಕಂತ ಕರೆಕ್ಟ್ ಆಗ್ತಾವ. ಇಲ್ಲಿ ಬರ್ರಿ ಬರ್ರಿ ಅಣ್ಣ ಬರ್ರಿ. ಅರವಿಂದ ಘೋಷ್ ಅಣ್ಣ ಬರ್ರಿ, ಅವರ ಅಣ್ಣ ಭಾವಚಿತ್ರಕ್ಕೆ ಬರ್ರಿ. ಅವರು ಪುಷ್ಪಮಾಲೆಯನ್ನು ಹಾಕ್ಬೇಕಂತ ಕೇಳ್ಕೊಳ್ತಾರೆ. ಇಲ್ಲ ಅಲ್ಲಿ ಹಿಂದೆ ಅಲ್ಲ ಅವರಿಂದ ಅವರು ಇಲ್ಲಿ ಹೋಗ್ರಿ. ಹುಡುಗರಿಂದ ಅಂಬೇಡ್ಕರ್ ಅವರ ಫೋಟೋಕ್ಕೆ ನಮ್ಮ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ನಾಗರಾಜಣ್ಣ ಅವರು ಪುಷ್ಪಮಾಲೆಯನ್ನು ಸಲ್ಲಿಸುವ ಮೂಲಕ ಗೌರವ ಸಮರ್ಪಣೆಯನ್ನು ಮಾಡಬೇಕಂತ ಕೇಳ್ಕೊಳ್ತಾರೆ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರ ಫೋಟೋಕ್ಕೆ ಸಲ್ಲಿಸುವ ಮೂಲಕ ಗೌರವ ಸಮರ್ಪಣೆಯನ್ನು ಮಾಡಬೇಕಂತ ಕೇಳ್ಕೊಳ್ತಾರೆ. ಜೋರಾದ ಚಪ್ಪಾಳೆ ಬರಲಿ. ಹೇ ಎಲ್ಲ ಬನ್ನಿ, ಇಲ್ಲಿ ಮುಂದೆ ಬನ್ನಿ. ಜೋರಾದ ಚಪ್ಪಾಳೆ ಬರಲಿ. ಅಣ್ಣ ಅಲಿ ಸಾಬ್ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಭಾವಚಿತ್ರಕ್ಕೆ ಪುಷ್ಪಮಾಲೆಯನ್ನು ಸಲ್ಲಿಸುವ ಮೂಲಕ ಗೌರವ ಸಮರ್ಪಣೆ ಮಾಡಬೇಕಂತ ಕೇಳ್ಕೊಳ್ತಾರೆ. ಭಯ ಊರಿನ ಯಜಮಾನರಾಗಿರ್ತಕ್ಕಂಥ ಬಾಬು ಸಾಬ್ ಅವರು ಕೇಳ್ಕೊಳ್ತಾ ಇದ್ದಾರೆ. ಭಾವಚಿತ್ರ ಚಪ್ಪಾಳೆ ಬರಲಿ. ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಸರ್ ಅತಿ ಶಿಕ್ಷಕರು ಭಾಸ್ಕರ್ ಸರ್ ಅವರು ಪುಷ್ಪಮಾಲೆಯನ್ನು ಸಲ್ಲಿಸುವ ಮೂಲಕ ಗೌರವ ಸಮರ್ಪಣೆಯನ್ನು ಮಾಡಬೇಕಂತ ಕೇಳ್ಕೊಳ್ತಾರೆ. ಸರ್ 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 ಗ್ರಾಮದ ಹಿರಿಯರು ಮತ್ತು ಬೆಳವಡಿ ಮಲ್ಲಮ್ಮ ಅವರ ಭಾವಚಿತ್ರಕ್ಕೆ ಗೌರವ ಸಮರ್ಪಣೆಯನ್ನು ಕರ್ಕೊಂಬ ಸರ್ ಇಲ್ಲ ಇವ್ರಿಗೆ ಹೇಳಿ. ಬಾಬಾ ಸಾಹೇಬ್ ನರಗುಂದ ಅವ್ರಿಗೆ ಇನ್ನೊಂದ್ಸಾರಿ ನಮ್ಮ ನಾಗರಾಜ್ ಇರ್ತಾರೆ. ಪರವಾಗಿಲ್ಲ ಇಲ್ಲಿ ಫಿನಿಶ್ ಒಂದೇ ಆಗಿರ್ತಕ್ಕಂಥ ಶ್ರೀಯುತ ನಾಗರಾಜ ಫೋಟೋಗೆ ನರಗುಂದ ಅವರ ಫೋಟೋಕ್ಕೆ ಗೌರವ ಸಮರ್ಪಣೆ ಸಲ್ಲಿಸಬೇಕಂತ ಕೇಳ್ಕೊಳ್ತೇವೆ. ಫೈನಲ್ ಒನ್. ಜೋರಾದ ಚಪ್ಪಾಳೆ ಬರಲಿ. 80 ಜನ ಸೇನಾನಿಗಳಿಗೆ ನೆರವೇರಲಿಕ್ಕೆ ಕಾರಣ. ಲೈಟ್ ಆದಾಗ ಮತ್ತೆ ಮಾಡ್ತಾರೆ ಬೇಡ. ಲೈಟಿಂಗ್ ಹಾಕಿದ್ಮೇಲೆ ಮತ್ತೆ ಕೊಡ್ತಕ್ಕಂತಾರೆ ನೋಡಂತೇಳಿ. ಏನ್ ಪ್ರಭಾ
ಕೃಷ್ಣಪ್ಪ ಸರ್, ಹೇಗಿದೆ ಎಲ್ಲ ತಯಾರಿ? ತುಂಬ ಉತ್ತಮವಾಗಿರ್ತಕ್ಕಂಥ ತಯಾರಿ ನಡೆಸ್ತಾ ಇದ್ದೀವಿ. ಯಾಕಂದರೆ ನಮ್ಮ ಮುಖ್ಯ ಗುರುಗಳ ಸಲಹೆ ಸೂಚನೆ ಮೇರೆಗೆ ನಾವೆಲ್ಲ ಒಂದು ಹಬ್ಬಗಳನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಮುಖ್ಯ ಗುರುಗಳಿಗೆ ಮೊದಲದಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈ 80 ಜನ ಸೇನಾನಿಗಳಿಗೆ ಗೌರವ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ನಿಮಗೇನು ಅನ್ನಿಸ್ತದೆ? ತುಂಬ ಖುಷಿ ಅನ್ನಿಸ್ತದೆ. ಯಾಕಂದರೆ ನಾನು ನೋಡಿರ್ತಕ್ಕಂಥ ಎಲ್ಲ ಪ್ರೌಢಶಾಲೆಯಲ್ಲಾಗಿರ್ಬೋದು, ಪ್ರಾಥಮಿಕ ಶಾಲೆಗಳಲ್ಲಾಗಿರ್ಬೋದು ಈ ಥರ ಹೊಸದಾಗಿರ್ತಕ್ಕಂಥ ಆಲೋಚನೆಯನ್ನು ಮಾಡಲ್ಲ. ಅದಕ್ಕೆ ಮೂಲತಃ ಕಾರಣ ನಮ್ಮ ಮುಖ್ಯ ಗುರುಗಳು. ನೀಟಾಗಿ ವಿಡಿಯೋ ಮಾಡು, ಅರ್ಜೆಂಟ್ ಮಾಡಿ ವಿಡಿಯೋ ಮಾಡ್ತೀವಿ. ಆಮೇಲೆ ಲಾಸ್ಟ್ ದೂರ ನಿಂತ್ಕೊಂಡು ಎಲ್ಲ ಕವರಂಗೆ ಕೊಡ್ತೀವಿ. ಕೈ ಮೇಲೆ ಕೂಡ ಫೋಟೋ ಬರಲ್ಲ ಕೆಳಗೆ. ಫೋಟೋ ಕವರ್ ಮಾಡಿ. ಈ ಆಂಗಲಲ್ಲಿ ನಿಂತ್ಕೊಂಡು ಆ ಕಡೆ ಒಂದು ಫೋಟೋ ತೆಗೀರಿ, ಅಲ್ಲಿ ನಿಂತ್ಕೊಂಡು ಈ ಕಡೆ ಒಂದು ತೆಗೀರಿ. ಅಮ್ಮ ಆಯ್ತಾ? ಫೋಟೋ ತೆಗಿಯೋದಕ್ಕೆ ಗಣೇಶ್